ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಮ್ಮ ಚಾನೆಲ್ ಎಕ್ಸಾಮ್ ಕಾಂಪೀಟ್. ಇವತ್ತು ನಾವು ಚಾರ್ಟರ್ ಕಾಯ್ದೆ 1793 ಮತ್ತೆ 1813ರ ಬಗ್ಗೆ ನೋಡೋಣ. ಇದಕ್ಕೂ ಮುಂಚೆ ಇದ್ದಂತಹ ಕಾಯ್ದೆಗಳು, ನಿಯಂತ್ರಣ ಕಾಯ್ದೆ ಮತ್ತೆ ಪಿಟ್ಸ್ ಇಂಡಿಯಾ ಕಾಯ್ದೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕಿಂದ ನೋಡಬಹುದು. ಇವತ್ತಿನ ಬ್ರಿಟಿಷ್ ಕಾಯ್ದೆ ಅದು ಚಾರ್ಟರ್ ಕಾಯ್ದೆ. ಚಾರ್ಟರ್ ಕಾಯ್ದೆ ಅಂದ್ರೆ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ ಅನುಮತಿ ಪತ್ರ ಅಥವಾ ಪರವಾನಿಗೆ ಅಂತ ಹೇಳಬಹುದು. ಅಂದ್ರೆ ಬ್ರಿಟಿಷ್ ಸರ್ಕಾರ ಅಥವಾ ಕ್ರೌನ್ ಏನಿದೆ ಅದು ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮಾಡಲು, ಆಡಳಿತ ನಡೆಸಲು, ಒಟ್ಟಾರೆ ಭಾರತದಲ್ಲಿ ಅಧಿಕಾರ ಚಲಾಯಿಸಲು ಕಾನೂನುಬದ್ಧವಾಗಿ ವಿಸ್ತರಿಸುವ ಅಥವಾ ನಿಯಂತ್ರಿಸುವ ಹಕ್ಕನ್ನು ನೀಡುವ ಕಾಯ್ದೆ ಇದಾಗಿದೆ. ಇದೊಂದು ಅನುಮತಿ ಪತ್ರ, ಜೊತೆಗೆ ನಿಗದಿತ ಅವಧಿಗೆ ಮಾತ್ರ ಕೊಟ್ಟಿರುವಂತಹ ಪತ್ರ. ಇಲ್ಲಿ 20 ವರ್ಷಕ್ಕೆ ಅನುಮತಿಯನ್ನು ನೀಡಿರ್ತಾರೆ. ಅಂದ್ರೆ ಪ್ರತಿ ಚಾರ್ಟರ್ ಕಾಯ್ದೆಗೆ 20 ವರ್ಷ ಮಾನ್ಯತೆ ಇರ್ತದೆ. ನಂತರ ಬ್ರಿಟಿಷ್ ಸರ್ಕಾರ ಅವರಿಗೆ ಬೇಕಾದ ರೀತಿಯಲ್ಲಿ ಬದಲಾವಣೆಯನ್ನು ತರ್ತಾರೆ. ಒಟ್ಟು 4 ಬಾರಿ ಚಾರ್ಟರ್ ಕಾಯ್ದೆಯನ್ನ ಜಾರಿಗೊಳಿಸಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಮೊದಲಿಗೆ 1793ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯ ಮೂಲಕ ಲಾರ್ಡ್ ಕಾರ್ನ್ವಾಲಿಸ್ ಅವರಿಗೆ ನೀಡಲಾಗಿದ್ದ ಗವರ್ನರ್ ಜನರಲ್ನ ಪರಮಾಧಿಕಾರವನ್ನು ಮುಂದಿನ ಎಲ್ಲಾ ಗವರ್ನರ್ ಜನರಲ್ಗಳು ಮತ್ತು ಪ್ರೆಸಿಡೆನ್ಸಿಗಳ ಗವರ್ನರ್ಗಳಿಗೂ ವಿಸ್ತರಿಸಲಾಯಿತು. ಇದರ ಪರಿಣಾಮವಾಗಿ ಗವರ್ನರ್ ಜನರಲ್ ತನ್ನ ಕೌನ್ಸಿಲ್ನ ಸಲಹೆಗೆ ವಿರುದ್ಧವಾಗಿ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಪಡೆದನು. ಇದು ಯಾವಾಗ ಆಯಿತು? ಒಮ್ಮೆ ನಿಯಂತ್ರಣ ಕಾಯ್ದೆ ನೆನಪು ಮಾಡಿಕೊಳ್ಳಿ. ಅಲ್ಲಿ ಈ ಒಂದು ಕಾರ್ಯಕಾರಿ ಮಂಡಳಿ ಇತ್ತು. ಗವರ್ನರ್ ಜನರಲ್ ಇವರ ಜೊತೆ ಸೇರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿತ್ತು. ಇದು ಬದಲಾವಣೆಯಾಗಿದ್ದು ಕಾಯ್ದೆ 1786ರದ್ದು. ಅದು ಪಿಟ್ಸ್ ಇಂಡಿಯಾ ಕಾಯ್ದೆಯ ನಂತರ. ಭಾರತದಲ್ಲಿ ಬಲಿಷ್ಠ ಮತ್ತು ವೇಗವಾದ ಆಡಳಿತ ಬೇಕಾಗಿತ್ತು. ಆದ್ದರಿಂದ ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನು ಗವರ್ನರ್ ಜನರಲ್ಲಾಗಿ ಆಯ್ಕೆ ಮಾಡಿ ಅವರಿಗೆ ಹೆಚ್ಚು ಅಧಿಕಾರವನ್ನು ನೀಡಿದರು. ಏನು ಅಂದ್ರ, ಕೌನ್ಸಿಲ್ನ ಸಲಹೆಗೆ ವಿರುದ್ಧವಾಗಿ ಕಾರ್ಯಕಾರಿ ಮಂಡಳಿ ಏನಿತ್ತು ಅವರನ್ನು ಬಿಟ್ಟು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ನೀಡಲಾಯಿತು. ಒಂದು ವೇಳೆ ಅವರು ಒಪ್ಪದಿದ್ದರೂ ಗವರ್ನರ್ ಜನರಲ್ ತೀರ್ಮಾನ ಕೈಗೊಳ್ಳಬಹುದಾಗಿತ್ತು. ಜೊತೆಗೆ ಲಾರ್ಡ್ ಕಾರ್ನ್ವಾಲಿಸ್ಗೆ ನಾಗರಿಕ ಹಾಗೂ ಸೈನಿಕ ಆಡಳಿತದ ಮೇಲೆ ಹೆಚ್ಚಿನ ನಿಯಂತ್ರಣ ಕೊಡಲಾಯಿತು. ಇದರಿಂದ ಗವರ್ನರ್ ಹುದ್ದೆ ಮತ್ತಷ್ಟು ಶಕ್ತಿಶಾಲಿಯಾಯಿತು. ಈವಾಗ ಚಾರ್ಟರ್ ಕಾಯ್ದೆ 1793ಕ್ಕೆ ಬರೋಣ. ಇಲ್ಲಿ ಕೂಡ ಇದೇ ರೀತಿ ಒಂದು ಕೇಂದ್ರೀಕೃತವಾದ ಶಕ್ತಿಶಾಲಿ ಆಡಳಿತ ಮುಂದುವರಿತು. ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರ ನೀಡಿದರು. ಇದರ ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿನ ವ್ಯಾಪಾರದ ಮೇಲಿನ ಏಕಾಧಿಕಾರವನ್ನು ಇನ್ನೂ 20 ವರ್ಷಗಳ ಕಾಲ ವಿಸ್ತರಿಸಲಾಯಿತು. ಅಂದ್ರೆ ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಇನ್ನು 20 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡಬಹುದು. ಬ್ರಿಟಿಷರ ಅನುಮತಿಯಿಲ್ಲದೆ ಬೇರೆ ಯಾರೂ ವ್ಯಾಪಾರ ಮಾಡುವಂತಿಲ್ಲ ಎಂದು ಘೋಷಿಸುತ್ತಾರೆ. ಇದರ ಜೊತೆಗೆ ಕಂಪನಿಯ ವ್ಯಕ್ತಿಗಳು ಮತ್ತು ಕಂಪನಿ ಉದ್ಯೋಗಿಗಳಿಗೆ ಭಾರತದಲ್ಲಿ ವ್ಯಾಪಾರ ನಡೆಸಲು ಪರವಾನಗಿ ನೀಡುವ ಅಧಿಕಾರ ನೀಡಲಾಯಿತು. ಇದನ್ನು ಸವಲತ್ತು ಅಥವಾ ದೇಶೀ ವ್ಯಾಪಾರ ಎಂದು ಕರೆಯಲಾಗುತ್ತಿತ್ತು. ಇದು ಚೀನಾಕ್ಕೆ ಅಫೀಮು ಸಾಗಾಣೆ ಮಾಡಲು ಕಾರಣವಾಯಿತು. ಹೀಗೆ ಮುಂದುವರಿದು 20 ವರ್ಷಗಳ ನಂತರ ಮುಂದಿನ ಚಾರ್ಟರ್ ಕಾಯ್ದೆ, ಅದು 1813ರಲ್ಲಿ. ಇಲ್ಲಿ ಕೂಡ 20 ವರ್ಷಗಳ ಅನುಮತಿಯನ್ನು ನೀಡಿದ್ದರು. ಅದು ಬದಲಾವಣೆಗಳ ಜೊತೆ. ಹಿಂದಿನ ಚಾರ್ಟರ್ ಕಾಯ್ದೆಯಲ್ಲಿ ನೀವು ನೋಡಬಹುದು, ಭಾರತದಲ್ಲಿ ಅವರ ವ್ಯಾಪಾರವನ್ನು ಏಕಾಧಿಕಾರವಾಗಿ ನಡೆಸಲು ಅನುಮತಿಯನ್ನು ನೀಡಿದ್ದರು. ಆದರೆ ಅದು ಹಾಗೆ ಉಳಿಯಲಿಲ್ಲ. ಬ್ರಿಟಿಷರು ಯಾರು ಬೇಕಾದರೂ ಭಾರತಕ್ಕೆ ಬಂದು ವ್ಯಾಪಾರ ಮಾಡಬಹುದು ಎಂದು ಬದಲಾವಣೆ ತಂದರು. ಮೊದಲು ಇದ್ದಿದ್ದು ಬ್ರಿಟಿಷ್ ಕಂಪನಿ ಮಾತ್ರ. ಈವಾಗ ಬ್ರಿಟನ್ ದೇಶದ ಯಾರಾದರೂ ಬಂದು ವ್ಯಾಪಾರ ಮಾಡಬಹುದು ಎಂದು ಘೋಷಿಸುತ್ತಾರೆ. ಯಾಕೆಂದ್ರೆ ಇದರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಅದೇನೆಂದ್ರೆ 1805ರಲ್ಲಿ ಇತಿಹಾಸದಲ್ಲಿ ನೀವು ಒಂದು ಹೆಸರು ಕೇಳಿರ್ತೀರಾ, ನೆಪೋಲಿಯನ್ ಬೋನಪಾರ್ಟೆ. ಇವನು ತನ್ನ ಸೇನಾಶಕ್ತಿಯಿಂದ ಯುರೋಪ್ನ ಬಹುಭಾಗಗಳನ್ನು ಗೆದ್ದಿದ್ದ. ಆದರೆ 1805ರಲ್ಲಿ ಟ್ರಫಾಲ್ಗರ್ ಯುದ್ಧದಲ್ಲಿ ಬ್ರಿಟನ್ನ ಬಲಿಷ್ಠ ನೌಕಾಪಡೆಯ ಮುಂದೆ ವಿಫಲನಾಗುತ್ತಾನೆ. ಆ ಸಂದರ್ಭದಲ್ಲಿ ಸಮುದ್ರದ ವ್ಯಾಪಾರ, ಯುದ್ಧತಂತ್ರ ಮತ್ತು ಅನುಭವದಲ್ಲಿ ಬ್ರಿಟನ್ ಮುಂಚೂಣಿಯಲ್ಲಿತ್ತು. ಆದ್ದರಿಂದ ನೆಪೋಲಿಯನ್ ತಂತ್ರ ಬದಲಿಸಿದರು. ನೇರ ಯುದ್ಧದಲ್ಲಿ ಸೋಲಿಸಲಾಗದ ಕಾರಣ ಆರ್ಥಿಕ ಯುದ್ಧವನ್ನು ಆಯ್ಕೆ ಮಾಡಿಕೊಂಡರು. ಅದಕ್ಕೆ ಆರ್ಥಿಕವಾಗಿ ಬ್ರಿಟನ್ ಅನ್ನು ದುರ್ಬಲಗೊಳಿಸಲು ಯುರೋಪ್ನಲ್ಲಿರುವ ಫ್ರೆಂಚ್ ನಿಯಂತ್ರಣ ಅಥವಾ ಮಿತ್ರ ರಾಷ್ಟ್ರಗಳಿಗೆ ನೆಪೋಲಿಯನ್ ಬೋನಪಾರ್ಟೆ ಅವರು ಬ್ರಿಟನ್ನ ಸರಕುಗಳ ಆಮದು ನಿಷೇಧ ಮಾಡಿದರು. ಜೊತೆಗೆ ಬ್ರಿಟನ್ ಜೊತೆ ವ್ಯಾಪಾರ ಕೂಡ ನಿಷೇಧ ಮಾಡಿದರು. ಇದನ್ನು ಖಂಡಾಂತರ ವ್ಯವಸ್ಥೆ ಅಥವಾ ಕಾಂಟಿನೆಂಟಲ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಇದರಿಂದ ಬ್ರಿಟನ್ ಯುರೋಪ್ನ ಮಾರುಕಟ್ಟೆಯನ್ನು ಕಳೆದುಕೊಂಡು ಬ್ರಿಟಿಷ್ ವ್ಯಾಪಾರಿಗಳು ಭಾರೀ ಪ್ರಮಾಣದಲ್ಲಿ ನಷ್ಟ ಅನುಭವಿಸಿದರು.
ಮುಂದೆ ದಾರಿಯಿಲ್ಲದೆ ಬ್ರಿಟಿಷ್ ವ್ಯಾಪಾರಿಗಳು ಏಷ್ಯಾ ಕಡೆಗೆ ಮುಖ ಮಾಡಿ ಭಾರತ ಮತ್ತು ಚೀನಾದ ವ್ಯಾಪಾರದಲ್ಲಿ ಹೆಚ್ಚಿನ ಪಾಲು ಬೇಕು ಎಂದು ಒತ್ತಾಯಿಸಿದರು. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯಕ್ಕೆ ವಿರೋಧ ಹೆಚ್ಚಾಯಿತು. ಅಂತಿಮವಾಗಿ 1813ರ ಚಾರ್ಟರ್ ಕಾಯ್ದೆಯಡಿಯಲ್ಲಿ ಬ್ರಿಟಿಷ್ ವ್ಯಾಪಾರಿಗಳಿಗೆ ಕಟ್ಟುನಿಟ್ಟಾದ ಪರವಾನಗಿ ವ್ಯವಸ್ಥೆಯಡಿಯಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಯಿತು. ಇಲ್ಲಿವರೆಗೂ ವ್ಯಾಪಾರದಲ್ಲಿದ್ದಂತಹ ಏಕಾಧಿಕಾರವನ್ನು ಇಲ್ಲಿಂದ ಕೊನೆಗೊಂಡಿಸರು. ಆದರೆ ಇದೊಂದು ರೀತಿ ಅಸಾಧಾರಣವಾಗಿದ್ದು ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಹೆಚ್ಚು. ಏನು ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯ ಕೊನೆಗೊಂಡರೂ ಚೀನಾದೊಂದಿಗಿನ ವ್ಯಾಪಾರ ಮತ್ತು ಚಹಾ ವ್ಯಾಪಾರದಲ್ಲಿ ಕಂಪನಿಯು ಇನ್ನೂ ತನ್ನ ಏಕಸ್ವಾಮ್ಯವನ್ನು ಉಳಿಸಿಕೊಂಡಿತ್ತು. ಇದರ ಜೊತೆಗೆ ಮಿಷನರಿಗಳಿಗೆ ಭಾರತಕ್ಕೆ ಬಂದು ಧಾರ್ಮಿಕ ಮತಾಂತರದಲ್ಲಿ ತೊಡಗಿಸಿಕೊಳ್ಳಲು ಅನುಮತಿ ನೀಡಿದರು. ಹೀಗೆ 20 ವರ್ಷಗಳು ಕಳೆದವು. ಮತ್ತೆ ಚಾರ್ಟರ್ ಕಾಯ್ದೆ 1833ರಲ್ಲಿ ಬರುವ ಸಮಯ ಬಂತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಟಾಪಿಕ್ನ ಪ್ರಶ್ನೆಗಳು ಎಲ್ಲಾ ಕಾಯ್ದೆಗಳು ಮುಗಿದ ಮೇಲೆ ಒಟ್ಟಿಗೆ ನೆನಪಿಟ್ಕೊಳ್ಳೋಕೆ ಟ್ರಿಕ್ ಜೊತೆ ಬರುತ್ತೆ. ಮುಂದಿನ ಚಾರ್ಟರ್ ಕಾಯ್ದೆಯೊಂದಿಗೆ ಸಿಗೋಣ. ಧನ್ಯವಾದಗಳು.